ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದು ಬಂದ್ಬಿಟ್ಟು 3ನೇ ದಿನ. ಸೊ ಇವತ್ತು ಏನೆಲ್ಲ ಫಾಲೋ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಆಲ್ರೆಡಿ ನಂದು ಡೇ 1 ಡೇ 2 ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಜೊತೆ ಯಾರು ಫಾಲೋ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರೋರಿಗೆ ಸೊ ಈ ಟೈಮ್ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿರುತ್ತೆ. ಈ ಒಂದು ವೆಯ್ಟ್ ಲಾಸ್ ಜರ್ನಿನ ಎಲ್ಲರೂ ಸೇರ್ಕೊಂಡು ಮಾಡೋಣಂತೆ, ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಈಸಿ ಆಪ್ಷನ್ಸು ಆ್ಯಂಡ್ ನಾನು ಯಾವ ಥರ ರಿಯಲಿಸ್ಟಿಕ್ ಆಗಿ ಮಾಡ್ತಿದ್ದೀನಿ ಅನ್ನೋದನ್ನ ಡೇ ಬೈ ಡೇ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗಿದ್ರೆ ಇವತ್ತು ಏನೆಲ್ಲ ಫಾಲೋ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು. ಸೊ ಇವತ್ತು ಮಾರ್ನಿಂಗು 1-2 ಗ್ಲಾಸ್ ನೀರನ್ನ ಕುಡಿದು ಡೇನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಕುತ್ಕೋಬೇಕು, ಬಿದ್ದೇ ಬಿಡ್ತೀವಿ ಆಮೇಲೆ. ನೋಡಿ ಕಟ್ ಮಾಡ್ತೀನಿ ನೋಡಿ. ನೋಡಿ ಯಾಕೆ ಇವತ್ತು ತೊಗೊಂಡಿರೋವಂಥ ಡಿಟಾಕ್ಸ್ ಡ್ರಿಂಕಿಗೆ 1 ಹಿಡಿಯಷ್ಟು ಕರಿಬೇವು, 1 ಆಮ್ಲ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಇವೆಲ್ಲನೂ ಒಂದು ಬ್ಲೆಂಡರ್ಗೆ ಹಾಕಿಬಿಟ್ಟು 1 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಹಾಗೆ ಕುಡಿಯೋದಕ್ಕೆ ಆದರೆ ಹಾಗೆ ಕುಡೀರಿ, ಇಲ್ಲ ಅಂತಂದರೆ ಸ್ವಲ್ಪ ಸ್ಟ್ರೇನ್ ಮಾಡ್ಕೊಂಡ್ಬಿಟ್ಟು ಇದನ್ನು ಏನು ಖಾಲಿ ಹೊಟ್ಟೆಲಿ ತೊಗೋಬೇಕು. ಯಾವುದೇ ಒಂದು ಡಿಟಾಕ್ಸ್ ಡ್ರಿಂಕ್ ಆದರೂ ತೊಗೊಳ್ಬೋದು. ಸೊ ನಾನು ಇವತ್ತು ತೊಗೊಂಡಿರೋವಂಥ ಡಿಟಾಕ್ಸ್ ಡ್ರಿಂಕ್ ಇದು. ಸೊ ಮಕ್ಕಳಿದ್ದಾರೆ ಮನೆಯಲ್ಲಿ ಅಂದರೆ ಅವ್ರನ್ನೂ ಮ್ಯಾನೇಜ್ ಮಾಡಿಕೊಂಡು ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ವಲ್ಪ ಈಸಿ ಮೆಥಡಲ್ಲಿ ನಾವು ಮಾಡಿಕೊಂಡ್ರೆ ಏನು ಕಷ್ಟ ಅಂತ ಅನಿಸೋದಿಲ್ಲ. ಅವನಿಗೆ ಡೈಲಿ ಬೆಳಗ್ಗೆ ಗಂಜಿನ ಕುಡಿಸ್ತಿರ್ತೀನಿ. ಸೊ ಮಾಲ್ಟು ಆ ಟೈಮಲ್ಲಿ ನಾನು ಒಂದು ಈ ಥರ ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಡಿಟಾಕ್ಸ್ ಡ್ರಿಂಕ್ಗಳನ್ನ ತೊಗೊಳ್ತೀನಿ. ಸೊ ಇದರಿಂದ ಅವನಿಗೆ ಸ್ವಲ್ಪ ಹೊಟ್ಟೆ ಹಶ್ವಾಗ್ಲಾರ್ದಂಗೆ ಇರುತ್ತೆ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಷ್ಟರಲ್ಲಿ ಅವನಿಗೂ ಸ್ವಲ್ಪ ಆಡ್ಕೊತಾನೆ ಅಂದ್ಬಿಟ್ಟು ಈ ಥರ ಗಂಜಿ ಕುಡಿಸ್ಬಿಡ್ತೀನಿ ಡೈಲಿ 1 ಗ್ಲಾಸು. ಈ ಥರ ಮನೇಲಿ ಮಕ್ಕಳಿದ್ದಾರೆ, ಸೊ ಅವ್ರಿಗೆ ಈ ಥರ ಮಾಲ್ಟ್ ಎಲ್ಲ ಮಾಡ್ತಿರ್ತೀವಿ. ಇದರಿಂದನೂ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು. ಸೊ ಅದು ಹೇಗೆ ಅಂತ ಇವತ್ತು ತೋರಿಸ್ತೀನಿ ನೋಡಿ. ಹೇಗೋ ಮಾಲ್ಟ್ ಎಲ್ಲ ಮಾಡ್ತೀವಲ್ಲ, ರಾಗಿ ಮಾಲ್ಟ್ ಆಗಿರ್ಬೋದು ಅಥವಾ ಮಲ್ಟಿಗ್ರೇನ್ ಮಾಲ್ಟು, ಅಥವಾ ಕೆಲವೊಬ್ರ ಮನೇಲಿ ರಾಗಿ ಗಂಜಿ ಎಲ್ಲ ಕುಡಿಸ್ತಾ ಇರ್ತೀವಿ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡ್ಕೋಬೋದು ಅಂದರೆ ಲೈಕ್ ಮದರ್ಸ್ ಆಗಿರ್ತೀವಲ್ಲ, ಮಕ್ಕಳಿಗೆ ಏನು ರಾಗಿ ಗಂಜಿ ಮಾಡ್ತೀವಿ ಅಥವಾ ಮಾಲ್ಟ್ ಮಾಡ್ತೀವಲ್ಲ, ಸೊ ಅದರಲ್ಲಿ ಏನು ಬೆಲ್ಲ ಅಥವಾ ತುಪ್ಪ ಏನು ಹಾಕ್ತೇನೆ ನಾವು ಅವ್ರಿಗೆ ಮಾಡಿರೋದ್ರಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಅದರಿಂದ ನಾವು ಏನು ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಸೊ ಹಿಂದಿನ ದಿನ ನೈಟೇ ನಾನು ಕೆಲವೊಂದು ಸೀಡ್ಸು ಮತ್ತು ನಟ್ಸ್ನ ನೆನೆಸ್ಕೊಂಡಿದ್ದೆ. ಇಲ್ಲಿ 2 ವಾಲ್ನಟ್ನ ನೆನೆಸ್ಕೊಂಡಿದ್ದೀನಿ, ಹಾಗೆ 5 ಬಾದಾಮಿ, 2 ಅಂಜೀರ್, ಡ್ರೈ ಅಂಜೀರ್ನ ನೆನೆಸ್ಕೊಂಡಿದ್ದೆ. ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನು ಸೂರ್ಯಕಾಂತಿ ಬೀಜ, ಹಾಗೆ ಅರ್ಧ ಟೇಬಲ್ ಸ್ಪೂನು ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಎರಡೂ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲನೂ ಹಾಕಿ ಒಂದು ಮಿಕ್ಸಿ ಜಾರಿಗೆ ನಾವು ತೆಗೆದಿಟ್ಕೊಂಡಿದ್ವಲ್ಲ, ಏನು ಮಾಲ್ಟ್ ಲಡ್ಡುಗಂತೇಳಿ ಮಾಲ್ಟ್ ಮಾಡಿಟ್ಕೊಂಡಿದ್ನಲ್ಲ, ಸೊ ಅದರಲ್ಲಿ ನಾನು ಸ್ವಲ್ಪ ತೆಗೆದಿಟ್ಕೊಂಡೆ. ಸೊ ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಇವಾಗ ನಾನು ಆ ಮಾಲ್ಟ್ನ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ನೀರು ಹಾಕಿ, ಮತ್ತು ಇದರಲ್ಲಿ ಹಾಲು ಹಾಕೋ ಅವಶ್ಯಕತೆ ಏನೂ ಇಲ್ಲ. ನಾವು ಆಲ್ರೆಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ, ಆಲ್ಮಂಡ್ಸೂ ಹಾಕಿರ್ತೀವಿ, ಹಾಗಾಗಿ
ನೀವು ಡೈರೆಕ್ಟ್ ನೀರು ಹಾಕ್ಬಿಟ್ಟು ಒಂದು ಗ್ಲಾಸಷ್ಟು ಇದನ್ನು ಮಿಕ್ಸಿ ಮಾಡಿಕೊಂಡು ಈ ಒಂದು ನಾವು ರಾಗಿ ಮತ್ತು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು. ಸೊ ಇದನ್ನು ತೊಗೊಳ್ಳೋದ್ರಿಂದ ನಮಗೆ ಎಲ್ಲ ಥರದ ವಿಟಮಿನ್ಸು ಸಿಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಬಿಡ್ಬೋದು. ಸೊ ಮನೆಯಲ್ಲಿ ಮಕ್ಕಳಿಗೆ ಅಂತೇಳಿ ಮಾಡೋದ್ರಲ್ಲೇ ನಾವು ಈ ಥರ ಒಂದು ಮ್ಯಾನೇಜ್ ಮಾಡ್ಕೋಬೋದು ವೆಯ್ಟ್ ಲಾಸ್ಗೆ. ಸೊ ಬ್ರೇಕ್ಫಾಸ್ಟಿಗೆ ಬಂದು ನಾನು ಈ ಒಂದು ರಾಗಿ ಮತ್ತು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ತೊಗೊಂಡಿದ್ದೆ, ಅಥವಾ ಸ್ಮೂತಿ ಅಂತಲೂ ಹೇಳ್ಬೋದು. ಆ್ಯಂಡ್ ಈಗ ಬಂದುಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ಅಂದರೆ ಲಂಚ್ ಮಾಡೋದಕ್ಕೂ 1 ಅವರ್ ಬಿಫೋರೇ ನಾನು ಆ್ಯಪಲ್ ಸೈಡರ್ ವಿನೆಗರ್ನ ತೊಗೊಳ್ತೀನಿ. ಸೊ ಆದಷ್ಟು ನಾನು ಮಿಸ್ ಮಾಡೋದಿಲ್ಲ. ಆ್ಯಂಡ್ ಇವತ್ತು ಲಂಚ್ಗೆ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಅಂದ್ಕೊಂಡೆ. ಬದನೆಕಾಯಿ ತುಂಬ ಚಿಕ್ಕವು, ತುಂಬ ಚೆನ್ನಾಗಿದ್ವು. ಸೊ ಡಯಟಲ್ಲಿ ಎಣ್ಣೆ ಬದನೆಕಾಯಿ ತಿನ್ಬೋದಾ ಅಂತ ಅಂದ್ಕೊಳ್ತಾ ಇದ್ದೀರೇನೋ, ಆರಾಮಾಗಿ ತಿನ್ಬೋದು. ಸೊ ನಾನಿಲ್ಲಿ ಎಣ್ಣೆ ಬದನೆಕಾಯಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬದನೆಕಾಯಿ ಸ್ಟಫಿಂಗಿಗೆ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಹಾಗೆ ಬೆಳ್ಳುಳ್ಳಿ ಸ್ವಲ್ಪ, ನೆಕ್ಸ್ಟ್ ಬಂದುಬಿಟ್ಟು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಇವೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ 1 ಹಿಡಿಯಷ್ಟು ಶೇಂಗಾ ಬೀಜ, ಹುರಿದಿರೋಂಥ ಶೇಂಗಾ ಬೀಜ, ಹಾಗೆ 1 ಟೇಬಲ್ ಸ್ಪೂನಷ್ಟು ಎಳ್ಳು, ನೆಕ್ಸ್ಟು 4-5 ಗೋಡಂಬಿ, ಇವು ಅಷ್ಟೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗಾದಮೇಲೆ ಪೌಡರ್ ಮಾಡ್ಕೊಳ್ಳಿ. ಈ ಒಂದು ಪೌಡರ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು, ನೀರೇನು ಹಾಕೋದು ಬೇಕಾಗಿಲ್ಲ, ಟೊಮೆಟೊ ಇರುತ್ತಲ್ಲ, ಸೊ ಅದರಿಂದನೇ ನಮಗೆ ಇದು ಮಸಾಲೆ ಎಲ್ಲ ಕಲ್ತ್ಕೊಂಡ್ಬಿಡುತ್ತೆ. ಸೊ ನಿಧಾನವಾಗಿ ಎಲ್ಲ ಕಂಪ್ಲೀಟ್ ಕಲ್ತ್ಕೊಳ್ಳೋವರೆಗೂ ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥದ್ದು ಏನು ಪೌಡರ್ ಮಾಡ್ಕೊಂಡಿರ್ತೀವಲ್ಲ, ಸೊ ಶೇಂಗಾ ಪೌಡರ್ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ. ಈ ಸ್ಟಫಿಂಗು ಬರೀ ತಿನ್ನೋದಕ್ಕೆ ನನಗೆ ಎಷ್ಟು ಫೇವ್ರೇಟ್ ಗೊತ್ತಾ. ಈ ಥರ ಎಣ್ಣೆ ಬದನೆಕಾಯಿ ಮಾಡಬೇಕಾದ್ರೆ ಈ ಸ್ಟಫಿಂಗ್ ರೆಡಿ ಮಾಡ್ತೀನಲ್ಲ, ಮಾಡ್ತಾನೆ ಸ್ವಲ್ಪ ತಿಂದ್ಬಿಟ್ಟಿರ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಬಿಸಿ ಬಿಸಿ ಅನ್ನ, ಹಾಗೆ ಈ ಒಂದು ಮಸಾಲೆ ಏನು ಕಲಿಸಿದ್ದೀವಲ್ಲ, ಇದು ತುಪ್ಪ ಜೊತೆಗೆ ಟೇಸ್ಟ್ ಬೇರೆ ಥರನೇ ಇರುತ್ತೆ ಗೊತ್ತಾ. ನನಗಂತೂ ತುಂಬ ಇಷ್ಟ. ಸೊ ಇದನ್ನು ಈಗ ನಾವು ಬದನೆಕಾಯಿಗೆಲ್ಲ ಚೆನ್ನಾಗಿ ಸ್ಟಫಿಂಗ್ ಮಾಡಿಕೊಂಡ್ರೆ ಮುಗಿಯುತ್ತೆ. ಎಣ್ಣೆ ಬದನೆಕಾಯಿ ಅಂದರೆ ತುಂಬ ಎಣ್ಣೆ ಹಾಕಬೇಕು, ನಾವು ಡಯಟ್ ಮಾಡೋರೆಲ್ಲ ತಿನ್ನಬಾರ್ದು ಅಂತ ಇರ್ತಾರೆ, ಹಂಗೇನೂ ಇಲ್ಲ. ಸೊ ನೋಡಿದ್ರಲ್ಲ, ಈ ಮಸಾಲೆಗೆ ನಾನು ಯಾವುದೇ ಥರದ್ದು ಏನು ಆಯಿಲ್ ಅಂಥದ್ದು ಏನೂ ಹಾಕಿಲ್ಲ. ಸೊ ಡೈರೆಕ್ಟಾಗಿ ಇದನ್ನು ಪ್ರೆಷರ್ ಕುಕ್ಕರಲ್ಲಿ 1-2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡ್ಬಿಟ್ಟು 1 ವಿಷಲ್ ಬರೋವರೆಗೂ ಕುದಿಸ್ಕೊಂಡ್ಬಿಟ್ರೆ ಮುಗೀತು. ಸ್ವಲ್ಪ ನೀರು ಹಾಕ್ಕೊಳ್ರಿ. ಸೊ ನನಗೆ ಹೈ ಪ್ರೋಟೀನ್ ಎಣ್ಣೆ ಬದನೆಕಾಯಿ ರೆಸಿಪಿ ರೆಡಿ ಆಗಿಬಿಡುತ್ತೆ. ಸೊ ನಾನು ಮತ್ತೆ ಕಂಪ್ಲೀಟ್ ರೆಸಿಪಿ ಏನು ತೋರ್ಸೋಕ್ಕೆ ಹೋಗಿಲ್ಲ. ಸೊ ಜಸ್ಟ್ ಸ್ಟಫಿಂಗ್ ಮೇನ್ ಅಲ್ಲ, ಸೊ ಹಾಗಾಗಿ ಅದನ್ನಷ್ಟೇ ತೋರಿಸಿದ್ದೀನಿ. ಹಾಗೆ ಮಧ್ಯಾಹ್ನ ಇದು ಒಂದು ಸಲಾಡ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದಕ್ಕೇನು ಮಾಡ್ಕೊಂಡಿದ್ದೀನಿ ಅಂದರೆ 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ಬೀಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ 1 ಬೀಟ್ರೂಟು ಹಾಗೆ 1 ಸೌತೆಕಾಯಿ ತುರಿನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಒಂದು ದೊಡ್ಡ ಬೌಲಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ನಾನೇನು ಸಾಲ್ಟ್ ಏನೂ ಹಾಕ್ಕೊಂಡಿಲ್ಲ. ನಿಮಗೆ ಏನು ಟೇಸ್ಟಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು. ಇದರಲ್ಲಿ ಬೇಕಿದ್ರೆ ಕ್ಯಾರೆಟ್ ತುರಿನೂ ಆ್ಯಡ್ ಮಾಡ್ಕೋಬೋದು. ಈ ಒಂದು ದೊಡ್ಡ ಬೌಲಲ್ಲಿ ನಮಗೆ ಪ್ರೋಟೀನ್, ಫೈಬರ್ ಹೆಚ್ಚಾಗಿ ಸಿಗುತ್ತೆ. ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ, ಸೊ ಈ ಥರ ನಮಗೆ ರೈತ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ರೈತ ತೊಗೊತೀವಲ್ಲ, ಅದನ್ನು ತೊಗೊಳ್ಳೋದ್ರಿಂದ ಕಾನ್ಸ್ಟಿಪೇಷನ್ ಎಲ್ಲ ತುಂಬ ಬೇಗ ಕಡಿಮೆ ಆಗುತ್ತೆ. ಸೊ ಮಧ್ಯಾಹ್ನ ಲಂಚ್ಗೆ ನಾನು ತೊಗೊಂಡಿರೋದು 1 ಜೋಳದ ರೊಟ್ಟಿ, ಹಾಗೆ ಎಣ್ಣೆ ಬದನೆಕಾಯಿ, ಆಯಿಲ್ ಕಡಿಮೆ ಹಾಕಿ ನಾವು ಮಾಡ್ಕೊಂಡಿರೋಂಥ ಹೈ ಪ್ರೋಟೀನ್ ಎಣ್ಣೆ ಬದನೆಕಾಯಿ, ವೆಯ್ಟ್ ಲಾಸ್ ಎಣ್ಣೆ ಬದನೆಕಾಯಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ 1 ದೊಡ್ಡ ಬೌಲಷ್ಟು ಈ ಸಲಾಡ್ನ ತೊಗೊಂಡಿದ್ದೀನಿ. ಬೀಟ್ರೂಟ್ ಏನು ಕುಕುಂಬರ್ ಸಲಾಡ್ ಅಥವಾ ರೈತ ಅಂತ ಹೇಳ್ಬೋದು. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಲಂಚ್ ನಾವು ಮೇನ್ ಕೋರ್ಸ್ ಅಂದರೆ ರೊಟ್ಟಿ ರೈಸು ತಿನ್ನೋದಕ್ಕೂ ಮುಂಚೆ ನಾವು ಸ್ವಲ್ಪ
ತರಕಾರಿಗಳನ್ನ ತಿನ್ನೋದ್ರಿಂದ ನಮಗೆ ಫೈಬರ್ ತೊಗೊಂಡಂಗಾಗುತ್ತೆ. ಸೊ ನಮಗೆ ಫಿಲ್ಲಿಂಗ್ ಅನಿಸುತ್ತೆ. ಫೈಬರ್ನ ತೊಗೊಳೋದ್ರಿಂದ ಬೇಗ ಹೊಟ್ಟೆ ಹಶ್ವಾಗೋದಿಲ್ಲ ಆ್ಯಂಡ್ ಫುಲ್ ಆಗಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಹಾಗಾಗಿನೇ ಆಲ್ಮೋಸ್ಟ್ ಎಲ್ಲರೂ ಸಜೆಸ್ಟ್ ಮಾಡೋದು ಫಸ್ಟ್ ನೀವು ಸಲಾಡ್ನ ತಿನ್ನಬೇಕು, ಆಮೇಲೆ ನಿಮ್ಮದು ಪ್ರೋಟೀನ್, ನೆಕ್ಸ್ಟು ಕಾರ್ಬ್, ನಿಮ್ಮದೇನು ರೊಟ್ಟಿ, ರೈಸ್, ಚಪಾತಿ ಇರುತ್ತಲ್ಲ ಅದನ್ನು ತೊಗೋಬೇಕು ಅಂತ ಹೇಳ್ತಾರೆ. ನಾನು ಅದನ್ನೇ ಫಾಲೋ ಮಾಡೋದು. ಇನ್ ಬಿಟ್ವೀನ್ ಒಂದು ಅಟ್ಲೀಸ್ಟ್ ಅರ್ಧ ಸಲಾಡ್ ತೊಗೊಂಡ್ಬಿಟ್ಟು ಇನ್ನೂ ಅರ್ಧ ಊಟದ ಜೊತೆಗೆ ತಿಂದ್ರೂ ಒಳ್ಳೆಯದು. ಸೊ ಲಂಚ್ ಇದಾಗಿತ್ತು ಇವತ್ತು. ಸೊ ನೆಕ್ಸ್ಟ್ ಈವ್ನಿಂಗ್ ಬಂದುಬಿಟ್ಟು 1 ಕಪ್ ಬ್ಲ್ಯಾಕ್ ಕಾಫಿನ ತೊಗೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಲೆಮನ್ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ, ಜಸ್ಟು ಈ ಒಂದು ಬ್ಲ್ಯಾಕ್ ಕಾಫಿ, ಅದ್ರ ಜೊತೆಗೆ ಸ್ವಲ್ಪ ಮಕ್ಕಳಿಗೆ ಅಂತೇಳ್ಬಿಟ್ಟು ನಾನು ಸ್ವೀಟ್ ಕಾರ್ನ್ಸ್ ಜಸ್ಟ್ ಸ್ವಲ್ಪ ತುಪ್ಪ ಹಾಕಿ ಸಾಲ್ಟ್ ಹಾಕಿ ಫ್ರೈ ಮಾಡಿಕೊಟ್ಟಿದ್ದೆ. ಅದನ್ನು ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನ್ಸ್ ಈ ಥರ ಸ್ವೀಟ್ ಕಾರ್ನ್ಸ್ ಇರುತ್ತಲ್ಲ ಅದನ್ನು ತೊಗೋಬೋದು ನಮ್ಮ ವೆಯ್ಟ್ ಲಾಸಲ್ಲಿ, ಪ್ರಾಬ್ಲಮ್ ಏನಿಲ್ಲ. ಇದರಲ್ಲಿ ನಮಗೆ ಹೈ ಪ್ರೋಟೀನ್ ಮತ್ತು ಹೈ ಫೈಬರ್ ಸಿಗುತ್ತೆ, ಹಾಗಾಗಿ ಹೆಲ್ದಿ ಫ್ಯಾಟ್ಸೂ ಇರುತ್ತೆ ಇದರಲ್ಲಿ. ಈವ್ನಿಂಗ್ ಟೈಮು ಇದಾಗಿತ್ತು ನನ್ನ ಸ್ನ್ಯಾಕ್ಸು. ಆ್ಯಂಡ್ ಡಿನ್ನರ್ಗೆ ನಾನು ಮಧ್ಯಾಹ್ನ ಏನು ಮಾಡ್ಕೊಂಡಿದ್ನಲ್ಲ ಅದನ್ನೇ ತೊಗೊಂಡಿದ್ದೀನಿ. ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಹಾಗೆ ತುಂಬ ಜನ ನಾನು ತೊಗೊಳ್ಳೋವಂಥ ಕ್ಯಾಲರೀಸ್ ಎಷ್ಟೆಷ್ಟಿದ್ದಾವೆ ಅಂತ ನಾನು ಅಪ್ರಾಕ್ಸಿಮೇಟಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ಈಗ ನಾನು ಏನು ವೆಯ್ಟ್ ಲಾಸ್ ಜರ್ನಿನ ಮಾಡ್ತಾ ಇದ್ದೀನಲ್ಲ ಅದನ್ನು ಆ್ಯಸ್ ಎ ಶಾರ್ಟ್ ಫಾರ್ಮ್ ಆಗಿ ಶಾರ್ಟ್ಸನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಒಂದ್ಸರಿ ಡೈಲಿ ಶಾರ್ಟ್ಸನ್ನು ಚೆಕ್ ಮಾಡಿ, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಲೈಕ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದರೆ ನಾನು ತೊಗೊಂಡಿರೋಂಥ ಮಾರ್ನಿಂಗ್ ಡ್ರಿಂಕಲ್ಲಿ ಎಷ್ಟು ಕ್ಯಾಲರೀಸು, ಮತ್ತು ಬ್ರೇಕ್ಫಾಸ್ಟಲ್ಲಿ ಎಷ್ಟು ಕ್ಯಾಲರೀಸು, ಎಷ್ಟು ಪ್ರೋಟೀನ್ ಬಂತು, ಎಷ್ಟು ಕಾರ್ಬೋಹೈಡ್ರೇಟ್ಸ್, ಈ ಥರ ಪ್ರತಿಯೊಂದೂ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ತುಂಬ ಜನ ಕೇಳಿದ್ರಿ ನನಗೆ ಈ ಥರ ಕ್ಯಾಲರೀಸ್ ಕೌಂಟ್ ಇದ್ದರೆ ನಮಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು. ಸೊ ತುಂಬ ಯೂಸ್ ಆಗುತ್ತೆ ಈ ಥರ ಕ್ಯಾಲರಿ ಡಿಫಿಸಿಟ್ ಮಾಡಿದ್ರೆ ನಮಗೆ ವೆಯ್ಟ್ ಲಾಸ್ ಆಗೋದು. ಸೊ ಹಾಗಾಗಿ ಇದು ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಹೇಳಿದ್ನಲ್ಲ ಡಿನ್ನರ್ಗೆ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ಆ್ಯಂಡ್ ಮಧ್ಯಾಹ್ನ ಮಾಡಿರೋಂಥ ಎಣ್ಣೆ ಬದನೆಕಾಯಿ, ಅದ್ರ ಜೊತೆಗೆ ಒಂದು ಎಗ್ ಆಮ್ಲೆಟ್ನ ತೊಗೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಲಂಚು. ಆ್ಯಂಡ್ ಆದಷ್ಟು ನಾನು ಲಂಚ್ನ ಬೇಗ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ದಿನ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ, ವಾಟ್ ಐ ಈಟ್ ಇನ್ ಎ ಡೇ ಅಂತಲೂ ಅನ್ಕೋಬೋದು, ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.